ಹರಿ ಓಂ, ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ಟಾಪಿಕ್ ಅಂತ ಹೇಳ್ತಾರೆ, ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ಮಠ ಮಂದಿರಗಳಲ್ಲಿ ಪುರಾತನ ಇತಿಹಾಸಗಳಿಂದ ನಡ್ಕೊತ ಬಂದಿರತಕ್ಕಂಥ ಒಂದು ಹೆಸರೇನಪ್ಪ ಅಂತಂದರೆ, ಪುರಾತನ ಮಂದಿರಗಳಲ್ಲಿ ದಿನನಿತ್ಯನೂ ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಭಜನೆ ಯಾವತ್ತೂ ಮಾಡ್ತಾನೇ ಇರ್ತಾರೆ. ಅಂದರೆ ಭಜನೆಗೆ ಆಗ್ತಂಥ ಅದರದ್ದೇ ಆದಂಥ ಶಕ್ತಿ ಇದೆ. ಭಜನೆ ಅಂತಕ್ಕಂಥದ್ದು ಸುಮ್ಮನೆ ಈಗಿನ ದಿನ ಕಾಲಮಾನಗಳಲ್ಲಿ ಸುಮ್ಮನೆ ಏನೋ ಮಾಡ್ತಾರಪ್ಪ, ಹಾಡಾಡ್ತಾರೆ ಹೋಗ್ತಾರೆ ಅಂತಕ್ಕಂಥದ್ದು ಭಾವನೆ ಸುಮಾರು ಜನದಲ್ಲಿದೆ. ಆದರೆ ಇದು ಸತ್ಯ ಅಲ್ಲ. ಭಜನೆಗೆ ನಮ್ಮ ಸನಾತನ ಶಕ್ತಿಯಲ್ಲಿ ಅದಕ್ಕೆ ಆದಂಥ ಒಂದು ಶಕ್ತಿ ಇದೆ. ಅದು ಏನಪ್ಪ ಅಂತಂದರೆ, ಒಂದೇ ಆ ಭಜನೆ ಅಂತಕ್ಕಂಥದ್ದು ಬದಿಂದ ಒಂದು ಅಕ್ಷರ ಇದೆ, ಜಯದಿಂದ ಒಂದು ಅಕ್ಷರ ಇದೆ, ನೇಯಿಂದ ಒಂದು ಅಕ್ಷರ ಇದೆ. ಏನಪ್ಪ ಅಂತಂದರೆ, ಅಂದರೆ ಭವಸಾಗರವನ್ನು ದಾಟಿ, ಜೆ ಅಂದರೆ ಜನನ ಮರಣಗಳಿಂದ ಬೇರ್ಪಡಿಸಿ, ನೇ ಎಂದರೆ ಆತ್ಮಗಳಲ್ಲಿ ನೆಲೆಸುವುದೇ ಭಜನೆ ಅಂತಕ್ಕಂಥದ್ದನ್ನು ಹಿರಿಯರು ಈ ಲೈನನ್ನು ಕಡಾಖಂಡಿತವಾಗಿ ಬರೆದಿದ್ದಾರೆ. ನಾವು ಏನಕ್ಕೆ ಹಿರಿಯರೇ ಮಾಡಬೇಕು ಅಂತನಿಲ್ಲ, ನಮ್ಮ ಯುವಕರು ಹೋಗಿ ಭಜನೆಯನ್ನು ಮಾಡಿ ನಾವನ್ನ ಆತ್ಮನಲ್ಲಿ ನೆಲೆಸೋಣ, ಜನನ ಮರಣಗಳಿಂದ ಬೇರ್ಪಡಿಸೋಣ ಮತ್ತು ಅಂದರೆ ಭವಸಾಗರಗಳಿಂದ ದಾಟಿ ನಮ್ಮ ಜೀವನವನ್ನು ಪಾವನವಾಗಿ ಮಾಡಿಕೊಳ್ಳೋಣ. ಈ ಹಲವಾರು ಮಠ ಮಂದಿರಗಳಲ್ಲಿ ಸದಾ ಭಜನೆ ನಡೀಲಿ ಅಂತ ಹೇಳಿ ಮಾತಾಡ್ತಿದ್ದೇನೆ. ಜೈ ಶ್ರೀರಾಮ್.